ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಆಕಾಶ ಶೈನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫ್ರೆಂಡ್ನ ನಿಜವಾದ ಕತೆ ಹೇಳ್ತೀನಿ. ಈ ಕಥೆಯಿಂದ 3 ಇಂಪಾರ್ಟೆಂಟ್ ಲೆಸನ್ಸ್ ನೀವು ಕಲಿತೀರಾ. ಸೊ ಕತೆ ಸ್ಟಾರ್ಟ್ ಮಾಡ್ತೀನಿ. ನನ್ನೊಬ್ಳು ಫ್ರೆಂಡ್ ಇದ್ಲು, ಪ್ರಣತಿ ಅಂತ. ಅವಳು ಮಾಸ್ಟರ್ಸ್ ಡಿಗ್ರಿ ಓದಿದ್ಲು ಮತ್ತು ಕಾರ್ಪೊರೇಟ್ ಸೆಕ್ಟರಲ್ಲಿ 15 ವರ್ಷ ಕೆಲಸ ಮಾಡಿದ್ಲು. ಆಮೇಲೆ ಮಕ್ಕಳಿಗೆ ನೋಡ್ಕೊಳೋಕ್ಕೆ ಯಾರೂ ಇಲ್ಲ ಅಂತ ಅವಳಿಗೊಬ್ಬ ಬುದ್ಧಿಮಾಂದ್ಯ ಮಗ ಇದ್ದಾನೆ. ಮಗನ ನೋಡ್ಕೊಳೋಕ್ಕೆ ಯಾರೂ ಇಲ್ಲ ಅಂದ್ಬಿಟ್ಟು ಕೆಲಸ ಬಿಟ್ಲು. ಆದರೆ ಅವಳಿಗೆ ಮನೆಯಿಂದ ಏನಾದರೂ ಮಾಡ್ಕೊಳ್ಬೇಕು, ನಾನು ಹೀಗೆ ಸುಮ್ಮನೆ ಇರಬಾರ್ದು ಅನ್ನೋ ಆಸೆ ತುಂಬ ಇತ್ತು. ಹಾಗಾಗಿ ತುಂಬ ಕೆಲಸಗಳನ್ನ ಟ್ರೈ ಮಾಡಿದ್ಲು. ಫಸ್ಟು ಸ್ಟಾರ್ಟಿಂಗಲ್ಲಿ ಕೆಲಸ ಬಿಟ್ಟು 3 ತಿಂಗಳಾದಮೇಲೆ ಅವ್ರ ಕಂಪ್ನಿಯವರು ಅವಳನ್ನ ವಾಪಸ್ ಕರೆದ್ರು ಪಾರ್ಟ್ ಟೈಮ್ ಕೆಲಸಕ್ಕೆ. ಸಮ್ಹೌ ಮಕ್ಕಳನ್ನ, ಮನೆ ಕೆಲಸನ, ಆಫೀಸ್ ಕೆಲಸನ ಎಲ್ಲನೂ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ಲು. ಆದರೆ ಅವಳ ಮಗ ಚಿಕ್ಕವನು ಹುಷಾರು ತಪ್ಪದ. ಹಾಗಾಗಿ ಆ ಪಾರ್ಟ್ ಟೈಮ್ ಕೆಲಸನೂ ಬಿಡಬೇಕಾಯ್ತು. ಆಮೇಲೆ ಮಗ ಹುಷಾರಾದ, ಸಮ್ಹೌ ಜೀವನ ನಡೀತಿತ್ತು. ಆಮೇಲೆ ಅವಳು ಅಂದ್ಕೊಂಡ್ಲು, ನಾನು ಯಾಕೊಂದು ಕಂಪ್ನಿ ಓಪನ್ ಮಾಡಬಾರ್ದು ಎಜುಕೇಷನ್ ರಿಲೇಟೆಡ್ ಅಂತ. ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ಲು. ಪಾಪ ಆಫೀಸ್ಗೆ ಬಾಡಿಗೆ ಕಟ್ಟಬೇಕು, CAಗೆ ಫೀಸ್ ಕೊಡಬೇಕು, ಮತ್ತು ವೆಬ್ಸೈಟ್ ಡಿಸೈನ್ ಮಾಡಿಸ್ಬೇಕು, ಎಲ್ಲನೂ ಮಾಡಿದ್ಲು. ಬಟ್ ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಬೇಕು, ಕೋವಿಡ್ ಸ್ಟಾರ್ಟ್ ಆಯಿತು. ವಿಧಿ ಇಲ್ಲ, ಎಲ್ಲರೂ ಮನೆಯಲ್ಲೇ ಉಳಿದ್ರು. ಮಕ್ಕಳು ಮನೆಯಲ್ಲೇ ಉಳಿದ್ರು, ಫ್ಯಾಮಿಲಿ ಮೆಂಬರ್ಸ್ ಮನೆಯಲ್ಲೇ ಉಳಿದ್ರು. ಮನೇಲಿ ಸಿಕ್ಕಾಪಟ್ಟೆ ಕೆಲಸ, ಆಚೆ ಹೋಗೋಕ್ಕಾಗಲ್ಲ. ಅವಳಿಗೆ ಅಂತ ಸ್ವಲ್ಪ ಟೈಮು ಸಿಗ್ತಾ ಇರಲಿಲ್ಲ. 1-1.5 ವರ್ಷ ಸಮ್ಹೌ ಆ ಕಂಪ್ನಿ ಇತ್ತು. ಆದರೆ ಅದರಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಕೋವಿಡ್ ಮುಗಿಲೂ ಇಲ್ಲ 1 ವರ್ಷದಲ್ಲಿ. ಹಾಗಾಗಿ 1-1.5 ವರ್ಷ ಆಫೀಸ್ ಫೀಸ್ ಕಟ್ಟಿ, ಬಾಡಿಗೆ ಕಟ್ಟಿ, CA ಫೀಸ್, ಈ ಕಡೆ ಕಂಪ್ನಿ ಸ್ಟಾರ್ಟ್ ಮಾಡಿಸಿದ್ದಕ್ಕೆ, ಕಂಪ್ನಿ ಕ್ಲೋಸ್ ಮಾಡಿಸಿದ್ದಕ್ಕೆ, ಮತ್ತು ವೆಬ್ಸೈಟ್ ಡಿಸೈನರ್ಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಆಗಿ 1-1.5 ವರ್ಷ 2 ವರ್ಷ ಆದಮೇಲೆ ಎಲ್ಲನೂ ಕ್ಲೋಸ್ ಮಾಡಿದ್ಲು. ಹೀಗೆ ಜೀವನ ನಡೀತಿತ್ತು. ಆಮೇಲೆ ಅಂದ್ಕೊಂಡ್ಲು, ನಾನು ಯಾಕೆ ಯೂಟ್ಯೂಬ್ ಚಾನಲ್ ಮಾಡಬಾರ್ದು, ಮನೇಲೇ ಕೂತ್ಕೊಂಡು ಮಾಡ್ಬೋದಲ್ಲ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಯಿತು. ಸಬ್ಸ್ಕ್ರೈಬರ್ಸ್ ಬಂದರು, ಸ್ವಲ್ಪ ವ್ಯೂವರ್ಸ್ ಇದ್ದರು, ಹೇಗೋ ನಡೀತಿತ್ತು ಚಾನಲ್. ಆದರೆ ಅವಳಿಗೆ ಮತ್ತೆ ಅವಳ ಎಜುಕೇಷನ್ ಇದ್ರ ಮೇಲೆ ಯಾವುದೋ ಕಂಪ್ನಿಯವರು ಕಾಲ್ ಮಾಡಿದರು. ಈಗ ಎಲ್ಲ ನೌಕರಿ ಅಲ್ಲಿ ಇಲ್ಲಿ ಅವಳ ಪ್ರೊಫೈಲ್ ಹಾಗೇ ಇತ್ತಲ್ವ. ಯಾರೋ ಅವಳಿಗೆ ಕಾಲ್ ಮಾಡಿ, ಮ್ಯಾನೇಜರ್ ಕೆಲಸಕ್ಕೆ ಈ ಥರ ಹುಡುಕ್ತಾ ಇದ್ದೀವಿ, ನಿಮ್ಮದು ಫಿಟ್ ಆಗುತ್ತೆ, ನೀವು ಯಾಕೆ ಬರಬಾರ್ದು ಅಂತ. ಅವಳಿಗೂ ಇಷ್ಟ ಆಯಿತು. ಸ್ಯಾಲ್ರಿ ಚೆನ್ನಾಗಿತ್ತು, ಮ್ಯಾನೇಜರ್ ಪೊಸಿಷನ್ ಬೇರೆ. ಸರಿ, ಎಲ್ಲರನ್ನೂ ಒಪ್ಪಿಸಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ಲು. ಆದರೆ ಇನ್ನೇನು ನಾಳೆ ಕೆಲಸಕ್ಕೆ ಹೋಗಬೇಕು, ಕಾಲು ಫ್ರ್ಯಾಕ್ಚರ್ ಮಾಡಿಕೊಂಡ್ಲು, ಆಕ್ಸಿಡೆಂಟ್ ಆಯಿತು, ಮನೇಲಿ ಉಳಿದ್ಲು. ಹೇಗೋ ಮನೆಯಿಂದ ವರ್ಕ್ ಮಾಡ್ತಿದ್ಲು. 1-1.5 ತಿಂಗಳಾದಮೇಲೆ ಮತ್ತೆ ಜಾಯ್ನ್ ಆದ್ಲು. ಆದರೆ ಈ ಟೈಮಲ್ಲಿ ಅವಳ 2 ಮಕ್ಕಳು ಹುಷಾರು ತಪ್ಪಿದ್ರು. ಅವಳ ತಂದೆ ತಾಯಿಗೆ ಮಕ್ಕಳನ್ನ ಮ್ಯಾನೇಜ್ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಕೆಲಸ ಬಿಟ್ಲು. ಆದರೂ ಮನಸ್ಸಿನಲ್ಲಿ ಏನಾದರೂ ಮಾಡಬೇಕು ಅನ್ನೋ ಆಸೆ ಹೋಗಲಿಲ್ಲ. ಅವಳು ಮತ್ತೆ ಯೂಟ್ಯೂಬ್ ವೀಡಿಯೋಸ್ ಮಾಡೋಣ ಅಂತ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿದ್ರು. ಆದರೆ ಈ ಟೈಮ್ ಪೀರಿಯಡಲ್ಲಿ ಅವಳು ಯೂಟ್ಯೂಬ್ ವೀಡಿಯೋನ ನೋಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ರು. ಅವಳ ವ್ಯೂವರ್ಸ್ 0 ವ್ಯೂಸ್ ಬರ್ತಿತ್ತು, ಸಬ್ಸ್ಕ್ರೈಬರ್ಸು ಇಲ್ಲ, ಇನ್ಕ್ರೀಸ್ ಆಗ್ತಾನೇ ಇರಲಿಲ್ಲ. 1 ವೀಡಿಯೋ ಮಾಡಿದ್ಲು, 2 ಮಾಡಿದ್ಲು, 3 ಮಾಡಿದ್ಲು, ಬಿಟ್ಟು ಮಾಡಿದ್ಲು, ಏನೂ ಆಗಲಿಲ್ಲ. ಆಮೇಲೆ ಓಕೆ, ಚಾಕ್ಲೇಟ್ ಬಿಸ್ನೆಸ್ ಮಾಡ್ತೀನಿ ಅಂತ ಚಾಕ್ಲೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಲು. ಆದರೆ ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ ಆಯಿತು, ಇವೆಂಟ್ಸಿಗೆ ಫ್ರೀಯಾಗಿ ಸ್ಪಾನ್ಸರ್ ಮಾಡಿದ್ಲು. ಆದರೆ ಇನ್ನೇನು ಅವಳು ಫುಲ್ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಬೇಕು, ಹೊಟ್ಟೆ ನೋವು ಅಂತ ಹಾಸ್ಪಿಟ್ಲೈಸ್ ಆದರು. ಆದಮೇಲೆ ಅವಳ ಮನೆಯವರು, ಇದು ನಿನಗೆ ಬರಲ್ಲ, ಬಿಟ್ಬಿಡು ಅಂತ ಹೇಳಿ ಚಾಕ್ಲೇಟ್ ಬಿಸ್ನೆಸ್ಸು ಸ್ಟಾಪ್ ಮಾಡಿದ್ಲು. ಹೀಗೆ ಸ್ವಲ್ಪ ದಿನ ಹೋಯಿತು. ಆಮೇಲೆ ಅಂದ್ಕೊಂಡ್ಲು, ಮನೆಯಿಂದ ಫ್ಯಾನ್ಸಿ ಐಟಮ್ಸ್ನ ಸೆಲ್ ಮಾಡ್ಬೋದು, ಅದೇ ಹೇರ್ ಆಕ್ಸೆಸರೀಸ್, ಕ್ಲಿಪ್ಸು, ಬ್ಯಾಂಡ್ಸು, ಬಳೆಗಳು, ಸರಗಳು, ಓಲೆಗಳು, ಈ ಥರ. ಆದರೆ ಮನೆಯವ್ರಿಗೆ ಅದು ಇಷ್ಟ ಆಗಲಿಲ್ಲ. ಯಾರಾದರೂ ಮನೆ ತನಕ ಬಂದು ಬಿಸ್ನೆಸ್ ಮಾಡೋದಂದರೆ ಅದು ನಮ್ಮಂಥವ್ರಿಗೆ ಸರಿ ಹೋಗಲ್ಲ, ಬಿಟ್ಟುಬಿಡು ಅಂದರು. ಅದನ್ನು ಬಿಟ್ಲು. ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡ್ಲು. ವ್ಯೂವರ್ಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ. ಅದನ್ನು ಕೂಡ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಟೈಮ್ ಜಾಸ್ತಿ ಡೆಡಿಕೇಟ್ ಮಾಡೋಕ್ಕಾಗಲ್ಲ. ಈ ಕಡೆ ಟ್ಯಾಲೆಂಟ್ ಇದೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟೊಂದು ಜನ ಟ್ಯಾಲೆಂಟ್ ಇಲ್ಲದೆ ಇರೋರೆಲ್ಲ ಮುಂದೆ ಬರ್ತಾರೆ. ಆದರೆ ಈಕೆಗೆ ಟ್ಯಾಲೆಂಟ್ ಇದೆ, ಎಲ್ಲ ಇದೆ. ಮನೆ ಪರಿಸ್ಥಿತಿಗಳು, ಕೆಲವೊಂದು ಜವಾಬ್ದಾರಿಗಳು ಅವಳನ್ನ ಏನೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆದರೆ ಇದಿಷ್ಟೇ ಅವಳ ಫೇಲ್ಯೂರ್ಗೆ ಕಾರಣನಾ?
ವ್ಯೂವರ್ಸ್ ನೀವು ಹೇಳಿ, ಅವಳು ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿಕೊಂಡೇ ಇರೋದಕ್ಕೆ ಕಾರಣಗಳು ಏನು? ಫಸ್ಟ್ ಆಫ್ ಆಲ್ ಅವಳಿಗೆ ಮೋಟಿವೇಶನ್ ಇತ್ತು, ನಾನೇನಾದ್ರು ಸಾಧನೆ ಮಾಡಬೇಕು ಅನ್ನೋ ಹಠ ಇತ್ತು, ಮಾಡೋ ಶಕ್ತಿ ಇತ್ತು, ಕ್ವಾಲಿಫಿಕೇಷನ್ ಇತ್ತು, ಎಲ್ಲ ಇತ್ತು. ಆದರೆ ಅವಳು ಫೇಲ್ ಆಗ್ತಾ ಇದ್ದಿದ್ದೆಲ್ಲಿ? ಈ ರಿಯಲ್ ಟೈಮ್ ಸ್ಟೋರಿಯಿಂದ ನಮಗೆ 3 ಇಂಪಾರ್ಟೆಂಟ್ ಲೆಸನ್ ಸಿಗುತ್ತೆ. ಮೊದಲನೇದು, ಹೈ ಮೋಟಿವೇಶನ್ ಅಂದರೆ ಏನಾರು ಸಾಧಿಸೋ ಛಲ ಇದ್ದರೆ ಮಾತ್ರ ಸಾಲಲ್ಲ. ಸ್ಟಾರ್ಟ್ ಮಾಡಬೇಕಾದ್ರೆ ಇರೋ ಛಲ ಕೊನೆ ತನಕ ಉಳಿಬೇಕು. ಆ ಮೋಟಿವೇಶನ್, ಆ ಸ್ಫೂರ್ತಿ, ಏನೋ ಮಾಡಬೇಕು, ಏನೋ ಸಾಧಿಸ್ಬಿಡ್ಬೇಕು ಅಂತ ಯಾವುದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಇರುತ್ತೆ. ಆದರೆ ಮನೆ ಪರಿಸ್ಥಿತಿಯಿಂದನೋ ನಮ್ಮ ಪ್ರಾಬ್ಲಮ್ಸಿಂದನೋ ದಿನೇ ಅದು ಕಡಿಮೆ ಆಗುತ್ತೆ. ಒನ್ ಟೈಮ್ ಹೇಗೆ ಬರುತ್ತೆ ಅಂದರೆ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಸಾಕಪ್ಪ ಅಂತ ಅನ್ಸೋಕ್ಕೆ ಶುರುವಾಗತ್ತೆ. ಇವಳ ಕೇಸಲ್ಲೂ ಆಗಿದ್ದಿಷ್ಟೇ. ಚಾಕ್ಲೇಟ್ ಬಿಸ್ನೆಸ್ ಮಾಡಿದ್ಲು, ಹೊಟ್ಟೆ ನೋವು ಅಂತ ಹಾಸ್ಪಿಟ್ಲೈಸ್ ಸೇರಿದ್ರೆ ಏನಾಯಿತು? ಸುಧಾರಿಸ್ಕೊಂಡಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಯೂಟ್ಯೂಬ್ ವೀಡಿಯೋಸ್ ಯಾರೂ ನೋಡ್ತಾ ಇಲ್ಲ ಅಂತ ಸ್ಟಾಪ್ ಮಾಡಬಾರ್ದಾಗಿತ್ತು. ಯೂಟ್ಯೂಬ್ನ ಎಷ್ಟು ಇಷ್ಟಪಟ್ಟು ಮಾಡಿದ್ಲೋ ಆಮೇಲೆ ಅದು ನೋಡಲಿ ಬಿಡಲಿ ಕನ್ಸಿಸ್ಟೆಂಟಾಗಿ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಸೊ ಮೊದಲನೆಯದಾಗಿ ಮೋಟಿವೇಶನ್ ಸ್ಟಾರ್ಟಿಂಗಿಂದ ಕೊನೆ ತನಕ ಇರಬೇಕಾಗತ್ತೆ. ಎರಡನೇದು, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಅಂದರೆ ಇವತ್ತು ಮಾಡಿದೆ, ನಾಳೆ ಮಾಡಲಿಲ್ಲ, ನಾಡದ್ದು ಮಾಡಿದೆ, ಆಚೆ ನಾಡದ್ದು ಮಾಡಲಿಲ್ಲ, ಹಾಗಲ್ಲ. ಪ್ರತಿದಿನ ನಾವು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ಗೆ, ನಾವು ಸ್ಟಾರ್ಟ್ ಮಾಡಿರೋ ವರ್ಕಿಗೆ ಪ್ರತಿದಿನ ಎಫರ್ಟ್ಸ್ ಈಕ್ವಲಾಗಿ ಹಾಕಲೇಬೇಕು. ಒಂದು ವೇಳೆ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಆಗಬಾರ್ದು. ಯಾವಾಗ ನಮ್ಮ ಎಫರ್ಟ್ಸ್ ಕಡಿಮೆ ಆಗುತ್ತೋ ನಮ್ಮ ಬಿಸ್ನೆಸ್ ಬೀಳ್ತಾ ಇದೆ ಅಂತಲೇ ಅರ್ಥ. ಕರೆಕ್ಟ್ ಅಲ್ವಾ? ಪ್ರತಿ ಕ್ಷಣ ನಮ್ಮ ಪ್ರಯತ್ನ ಇರಲೇಬೇಕು ಬಿಸ್ನೆಸ್ಗೆ. ಫಸ್ಟ್ ಒನ್ ಮೋಟಿವೇಶನ್, ಫಸ್ಟಿಂದ ಕೊನೆ ತನಕ ಇರಬೇಕು. ಎರಡನೇದು ಕನ್ಸಿಸ್ಟೆನ್ಸಿ, ದಿನೇ ಎಫರ್ಟ್ಸ್ ಆಗ್ತಾ ಹೋಗಬೇಕು. ಮೂರನೇದು ಏನು ಲೆಸನ್ ಸಿಗುತ್ತೆ ಇದರಲ್ಲಿ? ನಾನು ಏನೋ ಸಾಧಿಸಬೇಕು, ಏನೋ ಮಾಡಬೇಕು ಅಂತ ಬಿಸ್ನೆಸ್ ಮಾಡೋದಲ್ಲ, ದುಡ್ಡು ಮಾಡಲೇಬೇಕು ಅಂತ ಬಿಸ್ನೆಸ್ ಮಾಡೋದಲ್ಲ. ಯಾವ ಕೆಲಸನ ನೆನೆಸ್ಕೊಂಡ್ರೆ ನಮಗೆ ಖುಷಿ ಆಗುತ್ತೆ, ಯಾವ ಕೆಲಸ ಮಾಡೋದ್ರಿಂದ ನಮಗೆ ಬೋರೇ ಆಗಲ್ಲ, ಯಾವ ಕೆಲಸನ ನಾವು ತುಂಬ ಇಷ್ಟಪಡ್ತೀವೋ ಅಂಥದ್ರಲ್ಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಸೊ ಇವಳ ವಿಷಯದಲ್ಲಿ ತಗೊಂಡ್ರೆ ಅವಳು ಲೈಫಲ್ಲಿ ಕುಕ್ಕಿಂಗ್ ವಿಷಯದಲ್ಲಿ ಅಂಥ ಇಂಟ್ರೆಸ್ಟ್ ಏನಿಲ್ಲ, ಚಾಕ್ಲೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಫ್ಯಾನ್ಸಿ ಐಟಮ್ ಸ್ಟಾರ್ಟ್ ಮಾಡಿದ್ಲು. ಸೊ ಅವಳ ವ್ಯಕ್ತಿತ್ವಕ್ಕೆ ಹೊಂದಾಣಿಕೆ ಆಗದೇ ಇರೋವಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬೇರೆ ಕಾರಣಗಳನ್ನ ಅಂದ್ಕೊಂಡು ಬಿಸ್ನೆಸ್ ಶಟ್ ಡೌನ್ ಮಾಡಿದ್ಲು. ಸೊ ಅವಳಿಗೆ ಏನು ಸ್ಫೂರ್ತಿ ಕೊಡುತ್ತೆ, ಅವಳಿಗೆ ಏನು ಮೋಟಿವೇಟ್ ಮಾಡುತ್ತೆ, ಯಾವುದನ್ನು ಎಷ್ಟು ಮಾಡಿದ್ರೂ ಅವಳಿಗೆ ಸುಸ್ತೇ ಆಗಲ್ಲ, ಟಯರ್ಡೇ ಆಗಲ್ಲ, ಆ ಬಿಸ್ನೆಸ್ನ ಕ್ಲೋಸ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಅಂಥ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದ್ರೆ ಇನಿಷಿಯಲ್ ಆಗಿ ನಮಗೆ ರಿಸಲ್ಟ್ ಸಿಗದೇ ಇದ್ದರೂ ಒಂದು ದಿನ ನಾವು ಆ ಬಿಸ್ನೆಸ್ಸಲ್ಲಿ ಸಕ್ಸೀಡ್ ಆಗ್ತೀವಿ, ದುಡ್ಡು ಖಂಡಿತ ಬರುತ್ತೆ. ಸೊ ಈ 3 ಲೆಸನ್ಸ್ನ ನೀವು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ತಲೆಯಲ್ಲಿಟ್ಕೊಳ್ಳಿ. ಒಂದು, ಮೋಟಿವೇಶನ್ ಫ್ರಮ್ ದ ಡೇ 1 ಮತ್ತು ಎವ್ರಿ ಡೇ ಮೋಟಿವೇಶನ್ ಇರಲೇಬೇಕು, ಸ್ಫೂರ್ತಿ ಇರಲೇಬೇಕು, ಖುಷಿ ಇರಲೇಬೇಕು. ಎರಡನೇದಾಗಿ ಕನ್ಸಿಸ್ಟೆಂಟಾಗಿ ಎಫರ್ಟ್ಸ್ ಹಾಕಬೇಕು. ಇವತ್ತು ಬೆಳಗ್ಗೆ ನಾನು 5 ಗಂಟೆಗೆ ಎದ್ದೆ, 7 ಗಂಟೆಗಾಗಲೇ ನಾನು ಬಿಸ್ನೆಸ್ ಓಪನ್ ಮಾಡಿದೆ, ಅಯ್ಯೋ ನೆನ್ನೆ ಬೇಗ ಎದ್ಬಿಟ್ಟಿದ್ದೆ, ಇವತ್ತು 10 ಗಂಟೆ ತನಕ ಮಲ್ಕೊಳ್ಳೋಣ, ನಾಳೆ ಮಾಡಿದ್ರಾಯ್ತು. ನೋ, ಹೀಗಾದರೆ ಬಿಸ್ನೆಸ್ ಆಗಲ್ಲ. ಸೊ ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಮೂರನೇದೇನು, ನಾವೇನು ಇಷ್ಟಪಡ್ತೀವಿ ಅದರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಫರ್ಟ್ಸ್ ಹಾಕಿದ್ರೆ ಒಂದು ದಿನ ನಾವು ಸಕ್ಸೀಡ್ ಆಗೇ ಆಗ್ತೀವಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಈ ವಿಡಿಯೋ ಶೇರ್ ಮಾಡಿ. ನೀವಿನ್ನೂ ಆಕಾಶ ಶೈನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಥರ ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋಸ್ಗೋಸ್ಕರ ನೋಡ್ತಾ ಇರಿ ಆಕಾಶ ಶೈನ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.